ಈ ಒಂದು ಪರಾಭವ ಸಂವತ್ಸರ ಯಾರಿಗೆ ಸ್ವಲ್ಪ ತೊಂದರೆಗಳು, ಯಾವ ರೀತಿಯ ತೊಂದರೆಗಳು, ಆರೋಗ್ಯ ಸಮಸ್ಯೆ, ಯಾವುದರಿಂದ ತೊಂದರೆ ಬರ್ಬೋದು ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪರಾಭವ ಸಂವತ್ಸರಕ್ಕೆ ತಿಳಿಸ್ಕೊಡ್ತಿದ್ದೇನೆ. ಮೇಷರಾಶಿಗೆ ಮುಖ್ಯವಾಗಿ ತುಂಬ ಅಧಿಕಾರ ಅನ್ನೋರ್ಗೆ ಅಲ್ಲೊಂದು ಪೆಟ್ಟುಂಟು, ಎಚ್ಚರಿಕೆ. ಮೇಷರಾಶಿ, ಮೇಷಲಗ್ನ, ಅಲ್ಲೊಂದು ಗ್ರಹಣ ಛಾಯೆ ಆಗತಕ್ಕಂಥದ್ದು. ನಿಮಗೆ ಸಿಗಬೇಕಾದ ಅಧಿಕಾರ ದೋಷ, ನಿಮಗೆ ಮನೆಯಲ್ಲಿ ಅಲ್ಲೊಂದು ಹಿರಿಯರಿಗೆ ನೋವಾಗ್ತಕ್ಕಂಥದ್ದು, ದೊಡ್ಡ ದೊಡ್ಡ ಆಡಳಿತಾತ್ಮಕ ಸ್ಥಾನ, ಸ್ಥಾಯಿ, ಗತ್ತು, ತೂಕ, ಪದವಿ, ಪ್ರತಿಷ್ಠೆ, ಗೌರವ ಅನ್ನೋರಿಗೆ ಅಲ್ಲೊಂದು ಕುಂದಾಗತಕ್ಕಂಥದ್ದು ಆಗುತ್ತದೆ. ಆದಷ್ಟು ಶಿವಪೂಜೆ, ಪ್ರದೋಷ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಯಾಕಂದ್ರೆ ಕಷ್ಟಪಟ್ಟು ಒಂದು ಸ್ಥಾನ ಪಡೆದಿದ್ದೇವೆ, ಅದು ಉಳಿಸ್ಕೋಬೇಕು. ಹೌದು, ಮೇಷ ಲಗ್ನ ಹಾಗೆಯೇ. ನಿಮ್ಗೆ ಎಲ್ಲಿದ್ದರೂ ಸಿಂಹವೇ, ನೀವು ಎಲ್ಲಿದ್ದರೂ ಗರ್ಜನೆ. ನೀವು ಹಾಗಿದ್ರೇನೆ ಚಂದ. ಎ ಲೀಡರ್ ಶುಡ್ ಆಲ್ವೇಸ್ ಸೇನಾಪತಿಯಾಗೇ ಇರಬೇಕು. ಮೇಷರಾಶಿಯನ್ನ ಸೇನಾಪತಿ ರಾಶಿ ಅಂತ ಹೇಳ್ತಾರೆ. ಯುದ್ಧ ಮಾಡೋ ಸೇನಾಧಿಪತಿಯೇ ಕುಗ್ಗಿ ಕುಳಿತು ಬಿಟ್ರೆ, ಆ ಗಂಡುಗಲಿ ಹಿಂಗ ಕುಳಿತು ಬಿಟ್ರೆ, ದಿಕ್ಕು ತೋಚದೆ ಕುಳಿತುಕೊಂಡು ಬಿಟ್ಟರೆ, ಸೊ ಅಧಿಕಾರದಲ್ಲಿ ಅಲ್ಲೊಂದು ಸಮಸ್ಯೆ ಬರತಕ್ಕಂಥದ್ದಾಗುತ್ತೆ. ನಿಮ್ಮ ಜೊತೆಯಲ್ಲಿರೋವರೇ ನಿಮಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದಾಗುತ್ತೆ. ಯಾರೋ ನಿಮ್ಮ ಮೇಲೆ ಲೋಕಾಯುಕ್ತ ದೂರು ಕೊಟ್ಬಿಡೋದು, ಇಲ್ಲ ಆಫೀಸ್ ಇಂಟರ್ನಲ್ ಪಾಲಿಟಿಕ್ಸ್ ಆಗೋದು, ನಿಮಗೆ ಸಿಗಬೇಕಾದ ಪೊಸಿಷನ್ ಪ್ರಮೋಷನ್ಗೆ ಯಾರೋ ಕೊಕ್ಕಿ ಹಾಕೋದು ಮಾಡ್ತಾರೆ. ನಿತ್ಯ ಶಿವನಿಗೆ ಆರಾಧನೆ, ಶಿವ ಪೂಜಾ, ಮುಖ್ಯವಾಗಿ ಪ್ರದೋಷ ಕಾಲದಲ್ಲಿ ಶಿವನಿಗೆ ಏನೋ ಒಂದು ನಿಮ್ಮ ಮಟ್ಟಕ್ಕೆ ಹೋಗಿ ದರ್ಶನ, ಪೂಜೆ, ಸಂಕಲ್ಪ ಮಾಡತಕ್ಕಂಥದ್ದು ಮಾಡಿ ಕಾಪಾಡಿಕೊಡ್ತೀರಿ. ಇರೋ ಸ್ಥಾನವನ್ನಾದರೂ ಕಾಪಾಡಿಕೊಳ್ಳತಕ್ಕಂಥದ್ದು ಇಲ್ಲ. ಸ್ಥಾನಕ್ಕೆ ಶತ್ರುಗಳು ವಿಪರೀತ ಆಗ್ತಕ್ಕಂಥದ್ದು. ಸಿಕ್ಕಾಬಿಟ್ಟೆ ತಲೆ ಕೆಡಿಸ್ಕೊಬಿಡ್ತೀರಿ. ಎಲ್ಲಿಂದ ಉಟ್ಕೊಂಡ್ರೆ ಇವರು ನನ್ನಿಂದ ಸಹಾಯ ಪಡ್ಕೊಂಡು ಅನ್ನತಕ್ಕಂಥ ಭಾವಕ್ಕಾಗ್ಬಿಡುತ್ತೆ.